ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು KFC ಪಾಪ್ಕಾರ್ನ್ ಚಿಕನನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಪಾಪ್ಕಾರ್ನ್ ಚಿಕನ್ ಮಾಡಲಿಕ್ಕೆ ಇಲ್ಲಿ ನಾನು ಬೋನ್ಲೆಸ್ ಚಿಕನನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ನಾವಿಲ್ಲಿ ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು 1 ಸ್ಪೂನು ಖಾರದ ಹುಡಿ, 1 ಸ್ಪೂನು ಪೆಪ್ಪರ್ ಪೌಡರ್, 1 ಸ್ಪೂನು ಅರಶಿನ ಹುಡಿ, ಹಾಗೆ 1 ಸ್ಪೂನು ಕೊತ್ತಂಬರಿ ಹುಡಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1 ಸ್ಪೂನು ಸೋಯಾ ಸಾಸ್ ಮತ್ತು ಅರ್ಧ ನಿಂಬೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಅಟ್ಲೀಸ್ಟ್ 1 ಅವರ್ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಓವರ್ನೈಟ್ ಇಟ್ಟರೆ ಚಿಕನ್ ತುಂಬ ಸಾಫ್ಟಾಗಿ ಬರ್ತದೆ. ಈಗ ಪಾಪ್ಕಾರ್ನ್ ಚಿಕನ್ ಮಾಡಲಿಕ್ಕೆ ಕೋಟಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಹಾಗೆ ಅದಕ್ಕೆ 1 ಸ್ಪೂನು ಪೆಪ್ಪರ್ ಪೌಡರ್, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಒಂದು ಪಾತ್ರೆಯಲ್ಲಿ ಐಸ್ ವಾಟರ್ನ ಇಟ್ಕೊಂಡಿದ್ದೇನೆ. ಹಾಗೆ ಮ್ಯಾರಿನೇಟ್ ಆದಂಥ ಚಿಕನನ್ನು ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ಈಗ ಕೋಟ್ ಮಾಡಿರುವಂಥ ಚಿಕನನ್ನು ಐಸ್ ವಾಟರಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 10 ಸೆಕೆಂಡ್ ಚಿಕನ್ ಪೀಸನ್ನು ನೀರಲ್ಲಿ ಇಟ್ಕೊಳ್ಬೇಕು. 10 ಸೆಕೆಂಡ್ ಆದ ನಂತರ ಮತ್ತೆ ಈ ಚಿಕನ್ ಪೀಸನ್ನು ಮತ್ತೆ ಕೋಟಿಂಗ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಮೈದಾ ಹಿಟ್ಟನ್ನು ಈ ಥರ ಪೀಸ್ ಮೇಲೆ ಹಾಕ್ಕೊಳ್ಬೇಕು. ಕೋಟಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಹಿಟ್ಟು ಏನಿದೆ ಅದನ್ನು ಈ ಥರ ಶೇಕ್ ಮಾಡಿ ತೆಗೆದುಕೊಳ್ಬೇಕು. ಶೇಕ್ ಮಾಡಿದ ಮೇಲೆ ಲೇಯರ್ಸ್ ಫಾರ್ಮ್ ಆಗಬೇಕು. ಆಗ ಮಾತ್ರ KFC ಟೆಕ್ಸ್ಚರ್ ಬರ್ತದೆ. ಕೋಟಿಂಗ್ ಮಾಡಿದ ಮೇಲೆ ಇಡ್ಲಿಕ್ಕಿಲ್ಲ, ಆವಾಗಲೇ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಚಿಕನ್ ಪೀಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಫ್ರೈ ಮಾಡಬೇಕಾದ್ರೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಇವಾಗ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಕ್ರಿಸ್ಪಿ ಆಗಿರುವಂಥ KFC ಪಾಪ್ಕಾರ್ನ್ ಚಿಕನ್ ರೆಡಿಯಾಗಿದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.